ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ಆ್ಯಂಡ್ ಬೇಕ್ ವಿತ್ ಬಿಂದು. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂಗಾರಪೇಟೆ ಪಾನಿಪೂರಿ. ಕ್ಲಿಯರ್ ಪಾನಿ ಮತ್ತು ಕ್ರಿಸ್ಪಿ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕ್ಲಿಯರ್ ಪಾನಿ ಮಾಡೋಕ್ಕೆ ಒಂದು ಕುಟಾಣಿಯಲ್ಲಿ 2 ಲವಂಗ, 1 ಚಕ್ಕೆ, 2-3 ಹಸಿಮೆಣಸಿನ್ಕಾಯಿ, 8-10 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 1/2 ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, 1/2 ಸ್ಪೂನ್ ವೈಟ್ ಸಾಲ್ಟ್ ಹಾಕಿ ಜಜ್ಕೊಳ್ಳಿ. ಇದೆಲ್ಲ ಜಜ್ಜಾದಮೇಲೆ ಇದನ್ನು ಪಕ್ಕಕ್ಕೆ ಇಡಿ. ಒಂದು ಬೌಲಲ್ಲಿ 2 ಕಪ್ ಬಿಸಿ ನೀರು ತಗೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಲೆಮನ್ ಸಾಲ್ಟ್ ಅಥವಾ 1 ಟೀ ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿ ನಾವು ಜಜ್ಜಿರೋಂಥ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ 2 ಅವರ್ಸ್ ಪಕ್ಕಕ್ಕೆ ಇಡಿ. ಈಗ ಒಂದು ಕುಕ್ಕರ್ಗೆ 2 ಕಪ್ ನೆನೆಸಿರುವಂಥ ಬಟಾಣಿ, 2 ಕಟ್ ಮಾಡಿರುವಂಥ ಆಲೂಗಡ್ಡೆ, ಒಂದು ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕಿ 2-3 ವಿಸಿಲ್ ಬೇಯಕ್ಕಿಡಿ. 3 ವಿಸಿಲ್ ಆದಮೇಲೆ ಆಲೂಗಡ್ಡೆನ ಸಪ್ರೇಟ್ ಮಾಡಿ ಬಟಾಣಿನ ಮ್ಯಾಶ್ ಮಾಡಿ. ಈಗ 2 ಅವರ್ಸ್ ಆಗಿದೆ. ನಾವು ಪಾನಿನ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈಗ ನಮ್ಮ ಪಾನಿ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕಿಡಿ. ಒಂದು ಮಿಕ್ಸಿ ಜಾರ್ಗೆ ನಾವು ಫಿಲ್ಟ್ರ್ ಮಾಡಿದಾಗ ಸಿಗುವಂಥ ಸಾಲಿಡ್ಸ್ ಹಾಕಿ 4 ಟೇಬಲ್ ಸ್ಪೂನ್ ಮ್ಯಾಶ್ ಮಾಡಿರುವಂಥ ಬಟಾಣಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ರುಬ್ಬಿ. ಈಗ ರುಬ್ಬಿರೋಂಥ ಮಿಶ್ರಣನ ಮ್ಯಾಶ್ ಮಾಡಿರೋ ಬಟಾಣಿಗೆ ಹಾಕಿ ಆಗಲೇ ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆನ ಮ್ಯಾಶ್ ಮಾಡಿ ಈ ಬಟಾಣಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಡಿ. ಈಗ ಇದು ಕುದ್ದಾಗಿದೆ. ಸ್ಟವ್ ಆಫ್ ಮಾಡಿ ಇದನ್ನ ಸೈಡಿಗೆ ಇಡಿ. ಪೂರಿ ಮಾಡೋದಕ್ಕೆ ಒಂದು ಬೌಲ್ಗೆ 1/2 ಕಪ್ ಚಿರೋಟಿ ರವೆ, 2 ಟೇಬಲ್ ಸ್ಪೂನ್ ಮೈದಾ ಮತ್ತು 1/4 ಕಪ್ ಬಿಸಿ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಸಾಫ್ಟ್ ಡೋ ಪ್ರಿಪೇರ್ ಮಾಡಿ. ಈಗ ರವೆ ಎಲ್ಲ ಒಟ್ಟಿಗೆ ಬಂದು ಒಂದು ಸಾಫ್ಟ್ ಡೋ ಆಗಿದೆ. ಇದನ್ನು 15-20 ಮಿನಿಟ್ಸ್ ಕವರ್ ಮಾಡಿ ರೆಸ್ಟ್ ಮಾಡಿ. 15 ಮಿನಿಟ್ಸ್ ಆಗಿದೆ. ಈಗ ಇದನ್ನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಹದ ಮಾಡಿಕೊಂಡು ಒಂದು ಸಣ್ಣ ಪೋರ್ಷನ್ ತಗೊಂಡು ಉಜ್ಜಿಬಿಟ್ಟು ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಒಂದು ಸಣ್ಣ ಪೋರ್ಷನ್ ತಗೊಂಡು ಅದನ್ನು ಓವಲ್ ಶೇಪಲ್ಲಿ ಉಜ್ಬೋದು. ಈಗ ಉಜ್ಜಿಬಿಟ್ಟು ಕಟ್ ಮಾಡಿರೋಂಥ ಪೂರಿಗಳನ್ನ ಒಂದು ತ್ಯಾಮ ಬಟ್ಟೆ ಮೇಲೆ ಹಾಕ್ಕೊಳ್ಳಿ. ಇದರಿಂದ ಪೂರಿ ಡ್ರೈ ಆಗೋಲ್ಲ ಮತ್ತು ಎಣ್ಣೆಲಿ ಬಿಟ್ಟಾಗ ಅದು ನೀಟಾಗಿ ಉಬ್ಬುತ್ತೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಡಿ. ಎಣ್ಣೆ ಕಾದ್ಮೇಲೆ ಪೂರಿಗಳನ್ನ ಹಾಕಿ ಕಂಟಿನ್ಯೂಸ್ಲಿ ಪ್ರೆಸ್ ಮಾಡಿ ಅದು ಉಬ್ಬೋ ತನಕ. ಆಮೇಲೆ ಅದನ್ನು ಟರ್ನ್ ಮಾಡಿ 2 ಸೈಡು ಬೇಯಿಸಿ. ಕೆಲವೊಂದು ಪೂರಿಗಳನ್ನ ನನ್ನ ಕೈಯಲ್ಲಿ ಟರ್ನ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಅದು ಆ ಸೈಡ್ ಕರೆಕ್ಟಾಗಿ ಬೆಂದಿಲ್ಲ. ಅದೊಂದು ಸರ್ತಿ ಬೆಂದರೆ ಅದ್ರ ಪಾಡಿಗೆ ಅದೇ ಟರ್ನ್ ಆಗುತ್ತೆ. ಈಗ ಪೂರಿಗಳೆಲ್ಲ 2 ಸೈಡು ಬೆಂದಿದೆ. ಇದನ್ನು ಎಣ್ಣೆಯಿಂದ ಹೊರಗೆ ತೆಗಿಯೋಣ.
ನೋಡಿ ಪೂರಿಗಳು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಪಾನಿಪುರಿಗೆ ಬೇಕಾಗಿರುವ ಪಾನಿ ಮಸಾಲ ಪೂರಿ ಎಲ್ಲ ರೆಡಿಯಾಗಿದೆ. ಇದನ್ನು ಅಸೆಂಬಲ್ ಮಾಡಿ ಸರ್ವ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ತಿಳಿಸಿ. ಗಿವ್ ದಿಸ್ ರೆಸಿಪಿ ಅ ಟ್ರೈ ಆ್ಯಂಡ್ ಎಂಜಾಯ್.